ನಮಸ್ಕಾರ. ಮೂರ್ನಾಲ್ಕು ದಿನದಿಂದ ಅಮೆರಿಕದ US ಏಡ್ ಭಾರತದ ಚುನಾವಣೆ ಒಳಗಡೆ ಹೇಗೆ ಪ್ರಭಾವವನ್ನ ಬೀರಿ ಮೋದಿ ಸರ್ಕಾರವನ್ನ ಮತ್ತೆ ಮೋದಿಯನ್ನು ಅಸ್ಥಿರಗೊಳಿಸಬೇಕು ಅನ್ನುವಂಥ ಪ್ರಯತ್ನವನ್ನ ಏನು ಅಮೆರಿಕ ಮಾಡಿದ್ದನ್ನ ಸ್ವತಃ ಟ್ರಂಪ್ ಹೇಳಿದ್ದಾರೆ, ಎಲನ್ ಮಾಸ್ಕ್ ಹೇಳಿರ್ತಕ್ಕಂಥದ್ದು ನಾವು ಕೇಳಿದ್ದೀವಿ. ನಾವು ಇದು ನಿನ್ನೆ ಮೊನ್ನೆಯಿಂದ ನಡೀತಾ ಇರ್ತಕ್ಕಂಥದ್ದಲ್ಲ. ಈ ಕಾಂಗ್ರೆಸ್ ಅಂತಕ್ಕಂಥದ್ದು ಈ ದೇಶದ ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿಯವರೆಗೆ ಕೂಡ ಈ ದೇಶಕ್ಕೆ ಶತ್ರು ರೂಪದಲ್ಲಿ ಯಾವುದಾದ್ರು ಒಂದು ಪಕ್ಷ ಇದ್ರೆ ಅದು ಕಾಂಗ್ರೆಸ್. ಅದರಲ್ಲೂ ಕಾಂಗ್ರೆಸ್ಸಿನ ಮೊದಲ ಪ್ರಧಾನಿಯಾದಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಈ ದೇಶಕ್ಕೆ ಮಾಡಿದಷ್ಟು ಅನ್ಯಾಯ ಬಹುಶಃ ಇನ್ಯಾರು ಮಾಡಿರ್ಲಿಕ್ಕಿಲ್ಲ. ಅವರು ಮಾಡಿದಂಥ ಬ್ಲಂಡರ್ಸ್ಗಳು ಅದು ಲೆಕ್ಕ ಹಾಕಲಿಕ್ಕೆ ಅಗಣಿತ ತಪ್ಪುಗಳನ್ನು ಅವರು ತೆಗೆದುಕೊಂಡಂಥ ತೀರ್ಮಾನಗಳು ಭಾರತ ಇಷ್ಟು ವರ್ಷಗಳಾದರೂ ಕೂಡ ಅವರ ಆ ತಪ್ಪು ನಿರ್ಧಾರಗಳಿಂದ ಇವತ್ತು ದೇಶ ಅದಕ್ಕೆ ಬೆಲೆಯನ್ನು ಕಟ್ತಾ ಇದೆ. ಇವತ್ತು ಭಾರತ ಇಷ್ಟೊಂದು ವೇಗವಾಗಿ ಬೆಳೀತಾ ಇದೆ, ಇಷ್ಟೊಂದು ದೊಡ್ಡದಾದಂಥ ಆರ್ಥಿಕ ಶಕ್ತಿಯಾಗಿ ನಾವು ಹೊರಹೊಮ್ತಾ ಇದ್ದೀವಿ. ಜಗತ್ತಿನಲ್ಲಿರ್ತಕ್ಕಂಥ ಅತ್ಯಂತ ಒಂದು ಪರಮಾಣು ಶಕ್ತಿ ಸಂಪನ್ನ ರಾಷ್ಟ್ರವಾಗಿ ಕೂಡ ಇದ್ದೀವಿ. ನಾವು ನಮ್ಮೆಲ್ಲ ವಿಜ್ಞಾನ ಇವತ್ತು ಚಂದ್ರಕ್ಕೆ ಹೋಗುವಷ್ಟರ ಮಟ್ಟಿಗೆ ಯಶಸ್ವಿಯಾಗಿದ್ದೀವಿ. ನಾವು ಇವತ್ತು ಮಾನವ ಸಂಪನ್ಮೂಲದ ಅತ್ಯಂತ ದೊಡ್ಡ ಉಪಯೋಗ ಈ ದೇಶದಲ್ಲಿ ಆಗ್ತಾ ಇದೆ. ಜಗತ್ತಿಗೆ ಮೂಕ ವಿಸ್ಮೃತರಾಗ್ತಕ್ಕಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ, ಬಲಾಢ್ಯ ಮಿಲಿಟರಿ ಇದೆ, ನಮ್ಮ ಹತ್ರ ಶಸ್ತ್ರ ಇದೆ, ಶಾಸ್ತ್ರ ಇದೆ, ಜಗತ್ತಿಗೆ ಕೊಡ್ತಕ್ಕಂಥ ಎಲ್ಲವೂ ಸಂಗತಿಗಳು ನಮ್ಮ ಹತ್ರ ಇದೆ. ಜಗತ್ತಿಗೆ ಗುರುವಿನ ಸ್ಥಾನದ ರೂಪದಲ್ಲಿ ಇವತ್ತು ಭಾರತ ನಿಂತಿದೆ. ಇವತ್ತು ಎಲ್ಲವೂ ನಮ್ಮ ಹತ್ರ ಇದ್ರೂ ಕೂಡ ಇವತ್ತು ನಮ್ಮ ಹತ್ರ ಒಂದಿಲ್ಲ. ಏನು ಜಗತ್ತಿನ ಈ ಎಲ್ಲ ರಾಷ್ಟ್ರಗಳಿಗೆ ಏನೆಲ್ಲ ಒಂದು ಸರಿತಪ್ಪುಗಳನ್ನು ಹೇಳ್ತಕ್ಕಂಥ ಒಂದು ಸುರಕ್ಷತೆಯನ್ನು ಹೇಳ್ತಕ್ಕಂಥ ಒಂದು ಭದ್ರತಾ ಮಂಡಳಿ ಒಳಗೆ ಭಾರತದ ಸದಸ್ಯತ್ವ ಇಲ್ಲ. ನಮಗೆ ಬಂದಂಥ ಅವಕಾಶವನ್ನ ಈ ಮೂರ್ಖ ಜವಾಹರ್ಲಾಲ್ ನೆಹರು ಮಾಡದಂಥ ಏನು ಬ್ಲಂಡರ್, ಅದನ್ನು ಏನು ಹಿಮಾಲಯ ಬ್ಲಂಡರ್ಸ್ ಅಂತ ಕರೀತಾರೆ, ಆ ಕಾರಣಕ್ಕೋಸ್ಕರ ಇಷ್ಟು ವರ್ಷಗಳಾದರೂ ಕೂಡ ನಮಗೆ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ನಮಗೆ ಆ ಪರ್ಮನೆಂಟ್ ಮೆಂಬರ್ಶಿಪ್ ಇಲ್ಲ. ಇವತ್ತು ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಬೇರೆ ಬೇರೆ ದೇಶಗಳು ನಮಗೆ ಬೆಂಬಲವನ್ನು ಕೊಟ್ಟಿದೆ. ಒಂದು ಕಾಲದಲ್ಲಿ ವೀಟೋ ಪವರ್ ಇಲ್ಲದೆ ನಮಗೆ ಸದಸ್ಯತ್ವ ಕೊಡಿ ಅನ್ನುವಂಥ ದಯನೀಯವಾಗಿ ಕೇಳುವಂಥ ಸ್ಥಿತಿಯನ್ನು ಕೂಡ ನಿರ್ಮಾಣ ಆಗಿರುವಂಥದ್ದು. ಯಾಕೆ ಈ ಸ್ಥಿತಿ ನಿರ್ಮಾಣ ಆಯಿತು? ಸ್ನೇಹಿತರೆ, ನಮಗೆಲ್ಲ ಗೊತ್ತಂಗೆ ಎರಡನೇ ಮಹಾಯುದ್ಧ ಆದ ನಂತರ, ವರ್ಲ್ಡ್ ವಾರ್ ಆದ ನಂತರ ಸುಮಾರು 1945ರಲ್ಲಿ ಒಂದು 51 ದೇಶಗಳು ನಾವು ಈ UN ಚಾರ್ಟರ್ಗೆ ಸಹಿಯನ್ನು ಮಾಡಿದ್ವಿ. ನಾವು ಈ ಏನು UN ಚಾರ್ಟರ್ ಸೈನ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ಜಗತ್ತಿನಲ್ಲಿ ಒಂದು ಸೌಹಾರ್ದವನ್ನ ಸ್ಥಾಪನೆ ಆಗಬೇಕು ಉದ್ದೇಶದಿಂದ ಏನು ಮಾಡಲಿತ್ತು, ಅವತ್ತು ಅಮೇರಿಕ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಮತ್ತು ಚೀನಾ ಇವು 5 ದೇಶಗಳು ಈ ಒಂದು ಶಕ್ತಿಶಾಲಿ ಅನ್ನೋ ರೂಪದಲ್ಲಿ ಭದ್ರತಾ ಮಂಡಳಿಯ ಒಳಗಡೆ ವೀಟೋ ಅಧಿಕಾರ, ವೀಟೋ ಅಂದರೆ ಒಂದು ವಿಶೇಷವಾದಂಥ ಅಧಿಕಾರ, ಅವ್ರು ಯಾರು ಇಷ್ಟ ಆಗೋದಿಲ್ಲ ಅಂದರೆ ಅದನ್ನು ತಡೆ ಹಿಡಿಬೋದು. ಇಡೀ ಜಗತ್ತಿನಲ್ಲಿ ನಡೆಯುವಂಥ ಎಲ್ಲ ವಿದ್ಯಮಾನಗಳು ಅವ್ರಿಗೆ ಸದಸ್ಯತ್ವ ಕೊಡಲಾಗಿತ್ತು. ನಮಗೆ ಗೊತ್ತಿರಲಿ, ಏನು ಅವತ್ತಿನ ಚೀನಾ ಇತ್ತು, ಅವತ್ತು ಚೀನಾ ಚಿಯಾಂಗ್ ಕೈಪಾಕ್ ಅನ್ನೋರ ನೇತೃತ್ವದಲ್ಲಿ ಒಂದು ರಾಷ್ಟ್ರೀಯವಾದಂಥ ಸರ್ಕಾರ ಇತ್ತು. ಈ ಚಿಯಾಂಗ್ ಕೈಪಾಕ್ ವಿರುದ್ಧ ಅಲ್ಲಿ ಒಂದು ಹೋರಾಟ ನಡೆಯುತ್ತೆ. ಅದು ಕಮ್ಯುನಿಸ್ಟರ ಹೋರಾಟ, ಅದು ಮಾವೋ ನೇತೃತ್ವದಲ್ಲಿ ಒಂದು ಹೋರಾಟ ನಡೆಯುತ್ತೆ.
ಮಾವೋ ನೇತೃತ್ವದ ಹೋರಾಟ ನಡೆದ ನಂತರ ಅಲ್ಲಿ ಸರ್ಕಾರ ಅಧಪತನ ಆಗತ್ತೆ. ಈ ಚಿಯಾಂಗ್ ಕೈಪಾಕ್ ತೈವಾನ್ಗೆ ಹೋಗ್ತಾರೆ. ಯಾವಾಗ ಈ ತೈವಾನ್ಗೆ ಚಿಯಾಂಗ್ ಕೈಪಾಕ್ ಪಲಾಯನ ಮಾಡ್ತಾರೆ, ಆಗ ಅಮೇರಿಕಾಗನ್ಸುತ್ತೆ ಏನು ರಷ್ಯಾ ಕೂಡ ಕಮ್ಯುನಿಸ್ಟ್ ಪಾರ್ಟಿ, ಮಾವೋ ಕೂಡ ಕಮ್ಯುನಿಸ್ಟ್ ಪಾರ್ಟಿ. ಆಗ ಅಮೇರಿಕದ ಏನು ಅಧ್ಯಕ್ಷರಾಗಿರ್ತಂಥ ಹೆರಿ ಟ್ರೂಮನ್ ಅವತ್ತಿನ ಅವ್ರ ಸಲಹೆಗಾರಾದಂಥ ಜಾನ್ ಫಾಸ್ಟರ್ ಡೂಲ್ಸರ್ರನ್ನ ಭಾರತದ ಪ್ರತಿನಿಧಿಯಾಗಿ ಏನು ನೆಹರು ಅವರ ಸಹೋದರಿ ವಿಜಯಲಕ್ಷ್ಮಿ ಪಂಡಿತ್ ಅವರು ಅಮೇರಿಕದಲ್ಲಿರ್ತಾರೆ, ಅವರಿಗೆ ಹೇಳಿ ಕಳಿಸ್ತಾರೆ, ನೋಡಿ ನಿಮಗೆ ಈ ಭದ್ರತಾ ಮಂಡಳಿ ಒಳಗಡೆ, ಸೆಕ್ಯೂರಿಟಿ ಕೌನ್ಸಿಲ್ ಒಳಗಡೆ ನಾನು ಸದಸ್ಯತ್ವವನ್ನು ಕೊಡ್ತೇವೆ, ನಿಮ್ಮ ಅಭಿಪ್ರಾಯವನ್ನು ದಯಮಾಡಿ ತಿಳಿಸಿ ಅಂತ ಹೇಳಿ ವಿಜಯಲಕ್ಷ್ಮಿ ಪಂಡಿತ್ ಅವರಿಗೆ ಹೇಳಿ ಕಳಿಸ್ತಾರೆ. ಆದರೆ ವಿಜಯಲಕ್ಷ್ಮಿ ಪಂಡಿತ್ ಅವರು ಅದನ್ನ ಸ್ವತಃ ಅವರ ಸಹೋದರ ಪ್ರಧಾನಿ ನೆಹರು ಅವರಿಗೆ ಇದನ್ನು ತಿಳಿಸ್ತಾರೆ. ಆದ್ರೆ ಇದಕ್ಕೆ ನೆಹರು ಈ ತರ ಭದ್ರತಾ ಮಂಡಳಿಯ ಒಳಗಡೆ ಕಾಯಂ ಸದಸ್ಯತ್ವ ತಗೊಳ್ಳೋದ್ರಿಂದ ನಾವು ಚೀನಾವನ್ನ ಎದುರಾಕೊಂಡಂಗೆ ಆಗತ್ತೆ, ಚೀನಾವನ್ನ ಅಪಮಾನ ಮಾಡ್ದಂಗಾಗತ್ತೆ, ಆದ್ರಿಂದ ನಮ್ದು ಮತ್ತೆ ಚೈನಾ ಮಧ್ಯದಲ್ಲಿ ಬಿರುಕು ಬೀಳ್ಬಿಡತ್ತೆ ಸಂಬಂಧ, ನಮ್ದು ಮತ್ತೆ ಅವರ ತತ್ವ ಆಧಾರಗಳು ಬೇರೆ ಬೇರೆ ಇದೆ, ನಮಗೆ ಇದು ಬೇಡ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಆದ್ರೆ 1955ನೇ ಇಸ್ವಿ ಒಳಗಡೆ ಮತ್ತೆ ಇದ್ರ ಬಗ್ಗೆ ಚರ್ಚೆ ಬರುತ್ತೆ. ಭದ್ರತಾ ಮಂಡಳಿ ಒಳಗಡೆ, ಸೆಕ್ಯೂರಿಟಿ ಕೌನ್ಸಿಲ್ ಒಳಗಡೆ ಸದಸ್ಯತ್ವವನ್ನು ಕೊಡಬೇಕು ಅಂತೇಳಿ. ಚೈನಾ ಒಂದು ಕಡೆ ಇದೆ, ಚೈನಾವನ್ನ ಬಿಟ್ಟು ಮತ್ತೊಂದು ಸದಸ್ಯತ್ವ ತೆಗೆದುಕೊಳ್ಬೇಕು ಅಂತೇಳಿ ಅವತ್ತಿನ ಏನು ರಷ್ಯಾದ ಪ್ರಧಾನಿ ಆದಂತ ನಿಕೋಲ್ ಬುಲನಿನ್ ನೇರವಾಗಿ ಪ್ರಧಾನಿ ನೆಹರು ಅವ್ರಿಗೊಂದು ಪತ್ರ ಬರೀತಾರೆ. ಈ ಏನು ಚೈನಾ ನಮ್ಮ ಜೂನಿಯರ್ ಪಾರ್ಟ್ನರು, ನಾವು ಕಮ್ಯುನಿಸಮ್ ಅನ್ನ ಯಶಸ್ವಿಯಾಗಿ ತಂದಿರ್ತಕ್ಕಂಥದ್ದು, ನಮ್ಮ ಮುಂದೆ ನಿನ್ನೆ ಮೊನ್ನೆ ಹುಟ್ಟಿರ್ತಕ್ಕಂಥ ಒಂದು ಕಮ್ಯುನಿಸ್ಟ್ ಸರ್ಕಾರ, ಅವರು ನಮ್ಮ ಮುಂದೆ ಜೂನಿಯರ್ ಪಾರ್ಟ್ನರ್ಸು, ನೀವು ಆ ಜಾಗಕ್ಕೆ ಬರಬೇಕು ಅಂತೇಳಿ ಒಂದು ಪತ್ರವನ್ನು ಬರೀತಾರೆ. ನೆಹರು ರಷ್ಯಾ ಕೊಟ್ಟಂತ ಏನು ಆಫರ್ ಅನ್ನ ಅದನ್ನು ಕೂಡ ತಿರಸ್ಕಾರ ಮಾಡ್ತಾರೆ. ತಿರಸ್ಕಾರ ಮಾಡಬೇಕಾದಂತ ಸಂದರ್ಭದಲ್ಲಿ ನೆಹರು ಕೊಟ್ಟಂಥದ್ದು, ನಾನು ಮಾವೋಯಿನ ಅಭಿಮಾನಿ, ಮಾವೋ ಸಿದ್ಧಾಂತವನ್ನ ನಾನು ಪ್ರತಿಪಾದನೆ ಮಾಡ್ತೇನೆ, ಮಾವೋ ಸಿದ್ಧಾಂತಕ್ಕೆ ಆಕರ್ಷಣೆಯಾಗಿದ್ದೇನೆ, ಮಾವೋವನ್ನ ಅವಮಾನಿಸ್ತಕ್ಕಂಥದ್ದು, ಮಾವೋವನ್ನ ಬೇಸರ ಮಾಡ್ತಕ್ಕಂಥದ್ದು ನಾನು ಮಾಡೋದಿಲ್ಲ. ಆ ಮಾವೋಗೋಸ್ಕರ ಭಾರತಕ್ಕೆ ಸಿಕ್ಕಂತ ಆ ಭದ್ರತಾ ಮಂಡಳಿ ಸದಸ್ಯತ್ವವನ್ನು ಬಿಡ್ತಾರೆ. ಇವತ್ತು ನಮ್ಗೆ ಅರ್ಥ ಆಗಬೇಕು, ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಪ್ರತಿಯೊಂದು ಘಟನೆ ಒಳಗಡೆ ಯಾಕೆ ಕಾಂಗ್ರೆಸ್ ಈ ತರ ನಿಲುವುಗಳನ್ನ ತೆಗೆದುಕೊಳ್ಳುತ್ತೆ ಅಂತೇಳಿ. ಮಾವೋ ಎಡಪಂಥೀಯರ ವಿಚಾರದ ವಾರ ಒಳಗಡೆ ಅವತ್ತು ನೆಹರು ಏನು ಒಂದಂತ ಸಿದ್ಧಾಂತ ಇವತ್ತು ಕೂಡ ಕಾಂಗ್ರೆಸ್ ಅದನ್ನ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಿರ್ತಕ್ಕಂಥದ್ದು. ಕಾಂಗ್ರೆಸ್ ಮಾಡದಂತ ಆ ಬ್ಲಂಡರಿನ ಕಾರಣಕ್ಕೋಸ್ಕರ ಇವತ್ತು ಕೂಡ ಭದ್ರತಾ ಮಂಡಳಿ ಒಳಗಡೆ ಭಾರತಕ್ಕೆ ಇಷ್ಟೆಲ್ಲ ಯಶಸ್ವಿ ನಾವು ಮಾಡಿದ್ರು ಕೂಡ, ಯಶಸ್ಸನ್ನ ಗಳಿಸಿದ್ರು ಕೂಡ, ನಮ್ಮ ಸಾಧನೆಗಳ ಮಧ್ಯದಲ್ಲೂ ಕೂಡ ಇವತ್ತು ನಾವು ಆ ಸ್ಥಾನಕ್ಕೆ ಹೋಗಕ್ಕಾಗ್ತಾ ಇಲ್ಲ ಅಂತಂದ್ರೆ ಇದಕ್ಕೆ ಕಾರಣ ಕಾಂಗ್ರೆಸ್ ಮತ್ತೆ ನೆಹರು ಮನೆತನ. ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗಿರುತ್ತೆ, ದೇಶದ ಸಲುವಾಗಿ ನೆಹರು ಮನೆತನ ಮಾಡಿರ್ತಕ್ಕಂಥ ಈ ಬ್ಲಂಡರ್ನ ಹಿಮಾಲಯ ಬ್ಲಂಡರ್ ಅಂತ ಅವತ್ತಿನ ಕಾಲಘಟ್ಟದಲ್ಲಿ ಕರೆದ್ರು. ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಬಂಧುಗಳೇ, ಈ ದೇಶಕ್ಕೆ ಎಷ್ಟು ಕಾಂಗ್ರೆಸ್ ಮೋಸ ಮಾಡುತ್ತ, ಎಷ್ಟು ಈ ನೆಹರು ಕುಟುಂಬ ಮೋಸ ಮಾಡುತ್ತ, ಇಷ್ಟೆಲ್ಲ ನಾವು ಶಕ್ತಿಯರಾಗಿದ್ದೇವೆ.
ಇಷ್ಟೆಲ್ಲ 100 ಕೋಟಿ ಜನ ಮತದಾರರು ಓಟ್ ಹಾಕ್ತೀವಿ. ಇಷ್ಟು ಸ್ಟ್ರಾಂಗೆಸ್ಟ್ ಪ್ರಜಾಪ್ರಭುತ್ವ. ಯಾವ ವಿಚಾರಕ್ಕೋಸ್ಕರ ಚೈನಾವನ್ನ ಬೆಂಬಲ ಮಾಡಿದ್ರು, ಅದೇ ಚೀನಾ ಇವತ್ತು ಭದ್ರತಾ ಮಂಡಳಿ ಒಳಗಡೆ ನಮ್ಮ ಸದಸ್ಯತ್ವವನ್ನು ವಿರೋಧ ಮಾಡ್ತಾ ಇದೆ. ದಯಮಾಡಿ ಅರ್ಥ ಮಾಡ್ಕೊಳ್ಳೋಣ, ಕಾಂಗ್ರೆಸ್ ಈ ದೇಶಕ್ಕೆ ಎಷ್ಟು ಮೋಸ ಮಾಡಿದೆ ಅಂತ, ನೆಹರು ಈ ದೇಶಕ್ಕೆ ಎಷ್ಟು ಮೋಸ ಮಾಡಿದ್ದಾರೆ ಅಂತ. ಬಹುಶಃ ಅದನ್ನು ಅರ್ಥ ಮಾಡ್ಕೊಂಡ್ರೆ ಮುಂದೆ ಈ ದೇಶದ ಜನ ನಾವು ಮತ್ತೆ ತಪ್ಪು ಮಾಡಬಾರ್ದು. ಕಾಂಗ್ರೆಸ್ ಅನ್ನ ಬೆಂಬಲಿಸಿ, ಒಮ್ಮೆ ಯೋಚನೆ ಮಾಡೋಣ ದಯಮಾಡಿ. ನಮಸ್ಕಾರ.